ಇವತ್ತಿನ ಫೋಕಸ್ ಫೈನ ಮೊದಲ ಸ್ಟೋರಿ ಇದು. ಮುಂಗಾರು ಮಳೆ ಪ್ರತ್ಯಕ್ಷ ಆಗಿದ್ದಾಯಿತು. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅರ್ಧಕರ್ಧ ಭೂಮಿಯೇ ಜಲಸಮಾಧಿಯಾಗಿದೆ. ಸದ್ಯಕ್ಕೆ ಈ ಪುನರ್ವಸು ಮಳೆ ಶಾಂತ ಏನೋ ಆಗಿದೆ. ಆದರೆ ಇದೇ ಮಳೆ ಮತ್ತೆ ಯಾವ ಕ್ಷಣದಲ್ಲಾದರೂ ಕೂಡ ಅಬ್ಬರಿಸಿ ಬೊಬ್ಬಿರಿಯಬಹುದು. ಅದರ ಕಾರಣಕ್ಕಾಗಿ ಈಗಾಗಲೇ ಗುಡುಗಿರುವ ವರುಣನ ಆರ್ಭಟಕ್ಕೆ ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಅದರ ಪರಿಣಾಮ ಜನ ಹೇಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ, ಆ ಬಗ್ಗೆ ರಿಪೋರ್ಟ್. ವರುಣನ ರೌದ್ರ ರೂಪ, ನಿಲ್ಲದ ಹಾಹಾಕಾರ, ಪುನರ್ವಸು ಅಬ್ಬರಕ್ಕೆ ದಾರಿಯೇ ವಿಲ. ಭೂಮಿ ಮತ್ತು ಆಗಸವೇ ಒಂದು ಮಾಡಿದಂತಿರುವ ಭಯಾನಕ ಮಳೆ, ಬೀಭತ್ಸ ರೂಪ ತಾಳಿರುವ ನದಿ ಜಲಪಾತಗಳು, ಇದೇ ರಣಮಡಿಯಲ್ಲಿ ಕೊಚ್ಚಿ ಹೋಗುತ್ತಿರುವ ಬದುಕು, ಇದೇ ಮಳೆ ನೀರಲ್ಲಿ ಸಾವಿರಾರು ಸಿಲಿಂಡರ್ಗಳು, ಪ್ರವಾಹದ ನಡುವೆ ಸಾವು ಬದುಕಿನ ಹೋರಾಟ. ಒಂದು ವಾರದ ಹಿಂದಷ್ಟೇ ಮಳೆಯೇ ಯಾಕೆ ಬರ್ತಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತಿ ಕೂತಿದ್ರು. ಆದ್ರೆ ಈಗ ಪಿಕ್ಚರ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಮಳೆಯಾದ್ರೂ ಯಾಕೆ ಬರ್ತಿದೆ ಅಂತ ಹೇಳುವ ಹಾಗಾಗಿದೆ. ಕಾರಣ ಮುಂಗಾರು ಮಳೆಯಾದ ಪುನರ್ವಸು ರಾಕ್ಷಸ ಅವತಾರ ತಾಳಿ ಧೋ ಅಂತ ಸುರಿತಾ ಇದೆ. ಪರಿಣಾಮ ಧರೆಗೆ ಜಲಶಾಪವೇ ಬಂದು ತಟ್ಟಿರುವ ಹಾಗಾಗಿದೆ. 2026ರ ಜೂನ್ನಲ್ಲಿ 146 ವರ್ಷಗಳಲ್ಲೇ ಕಂಡ ಅತ್ಯಂತ ಭಯಾನಕ ಭೀಕರ ಬರಗಾಲ ಆಗಿದೆ. ಎಲ್ನಿನೋ ಕಾರಣಕ್ಕೆ ಬರದ ಛಾಯೆಯಲ್ಲಿದ್ದ ಭಾರತ ಈಗ ಇದ್ದಕ್ಕಿದ್ದಂತೆ ಮಳೆಯ ಪ್ರಳಯದಲ್ಲಿ ಸಿಲುಕಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡಗಳಿಗೆ ಅರಬ್ಬಿ ಸಮುದ್ರದ ಚಟುವಟಿಕೆ ಮತ್ತು ಮುಂಗಾರು ತೀವ್ರತೆಯಿಂದ ಕರಾವಳಿಯಲ್ಲಿ ಮಳೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಚಿತ್ರ ಅಂದ್ರೆ ಕೆಲ ಭಾಗದಲ್ಲಿ ಮುಗಿಲೇ ಹರಿದು ಮಳೆ ಬೀಳ್ತಿದ್ರೆ ಇನ್ನೂ ಕೆಲ ಕಡೆಗಳಲ್ಲಿ ಇನ್ನೂ ಹನಿ ಹನಿ ಮಳೆಯಾಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಂತೂ ಮಳೆ ಸಾವಿನ ಮಳೆಯಾಗಿ ಅಬ್ಬರಿಸ್ತಾ ಇದೆ. ಮುಂಗಾರು ಆರಂಭವಾದ ಜೂನ್ 20ರಿಂದ ಜುಲೈ 6ರವರೆಗೆ 23 ಕಡೆಗಳಲ್ಲಿ ಫ್ಲಾಶ್ ಫ್ಲಡ್, 19 ಬಾರಿ ಮೋಡ ಸ್ಫೋಟ ಹಾಗೂ 16 ಪ್ರದೇಶದಲ್ಲಿ ಭೂಕುಸಿತ ಕಂಡು ಬಂದಿದೆ. ಇದೆಲ್ಲದರ ಪರಿಣಾಮ 78ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಚಂಬಾ ಜಿಲ್ಲೆಯಲ್ಲಿ ಪ್ರವಾಹ ಸೇತುವೆಯನ್ನೇ ಕೊಚ್ಚಿಕೊಂಡು ಹೋಗಿದ್ದು 30ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ದೇವಸ್ಥಾನದ ಬಳಿ ಸಿಲುಕೊಂಡಿದ್ದಾರೆ. ರಸ್ತೆಗಳು ಬಂದ್, ವಿದ್ಯುತ್ ಸಂಪರ್ಕ ಕಡಿತ, ನೀರು ಸರಬರಾಜು ಸ್ಥಗಿತ, ಇಡೀ ರಾಜ್ಯವೇ ಪುನರ್ವಸು ಮಳೆಗೆ ತತ್ತರಿಸಿ ಹೋಗಿದೆ. ಅಷ್ಟಕ್ಕೂ ಇದಿನ್ನೂ ಆರಂಭ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದ ಜಲಗಂಡಾಂತರ ಕಾದಿದೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಭಾರತದ ನೆರೆಯ ರಾಷ್ಟ್ರ ಆಗಿರುವಂತಹ ಚೀನಾದಲ್ಲೂ ವರುಣ ರೌದ್ರ ರೂಪವನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಗುವಾಂಗ್ಸಿ ಪ್ರಾಂತ್ಯದಲ್ಲಿ ಟೈಫೂನ್ ಮೈಸಾಕ್ ಸುರಿಸಿದ ಮಳೆಗೆ ಹೆಂಗೋ ನಗರದಲ್ಲಿ ಜಲಾಶಯ ಭಾಗಶಃ ಒಡೆದು 26 ಜನರು ಸಾವನ್ನಪ್ಪಿದ್ದಾರೆ. ಒಟ್ಟು 39 ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು ಸಿಲುಕಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿದೆ. ಝೂ ಒಂದರಲ್ಲೇ 100ಕ್ಕೂ ಹೆಚ್ಚು ಪ್ರಾಣಿಗಳು ಕಾಣೆಯಾಗಿದೆ. ಅದರಲ್ಲಿ ಹಲವು ಹಾವು ಮತ್ತು ಮೊಸಳೆಗಳು ನೀರಲ್ಲೇ ತೇಲಿ ಹೋಗ್ತಿರೋದು ನೋಡಿದ್ರೇನೆ ಭಯವಾಗಿ ಬಿಡುತ್ತೆ. ಹಾಗೆ ಅಮೆರಿಕದಲ್ಲೂ ಮಳೆ ಆರ್ಭಟ ಜೋರಾಗಿದೆ. ನ್ಯೂಯಾರ್ಕ್, ನ್ಯೂಜೆರ್ಸಿ ಭಾಗದಲ್ಲಿ ಗಂಟೆಗೆ 3 ಇಂಚಿನವರೆಗೆ ಮಳೆ ಸುರಿಯುವ ಸಾಧ್ಯತೆ ಇದ್ದು ಕೆಲವೆಡೆ 8 ಇಂಚಿನವರೆಗೂ ಮಳೆ ಬೀಳಬಹುದು ಅಂತ ಎಚ್ಚರಿಕೆ ನೀಡಲಾಗಿತ್ತು. ಸದ್ಯಕ್ಕೆ 700ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿ ಬ್ರೂಕ್ಲಿನ್, ಕ್ವೀನ್ಸ್ ಭಾಗಗಳಿಗೆ ಫ್ಲಾಶ್ ಫ್ಲಡ್ ವಾರ್ನಿಂಗ್ ಘೋಷಿಸಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಒಟ್ನಲ್ಲಿ ಪುನರ್ವಸು ಮಳೆ ಈ ಬಾರಿ ಕೇವಲ ಕೃಷಿಗೆ ಬೇಕಾದ ಜಲಧಾರಿಯಾಗಿ ಉಳಿಯದೆ ಜೀವನಗಳನ್ನ ಬಲಿ ತೆಗೆದುಕೊಳ್ತಾ ಇರುವ ಪ್ರಳಯಕಾರಿ ಶಕ್ತಿಶಾಲಿಯಾಗಿ ಬದಲಾಗಿದೆ ಅನ್ನೋದಕ್ಕೆ ಈ ಒಂದೊಂದು ದೃಶ್ಯಗಳನ್ನ ನೋಡಿಯೇ ಅರ್ಥ ಮಾಡಿಕೊಳ್ಬೇಕು.